ಇವತ್ತು ಏನು ನಮ್ಮ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಯ ಒಂದು ಸನ್ನಿಧಿಯಲ್ಲಿ ಇವತ್ತು ಕೆಲವು ಪಟಾಪಾದ ಹಿತಾಸಕ್ತಿಗಳು ಆ ಸ್ವಾಮಿ ಬಗ್ಗೆ, ಮಠದ ಬಗ್ಗೆ ಮತ್ತು ಧರ್ಮಸ್ಥಳದ ಬಗ್ಗೆ ಕೆಲವು ಅಪಪ್ರಚಾರವನ್ನು ಮಾಡಿಕೊಂಡು ಇವತ್ತು ದೇಶದಲ್ಲಿ, ರಾಜ್ಯದಲ್ಲಿ ಸುದ್ದಿಯಾಗಿದ್ದಾರೆ. ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ಧರ್ಮಸ್ಥಳ ಸಂಘದ ನೇತೃತ್ವ ಮತ್ತು ರೈತ ಸಂಘ ನೇತೃತ್ವದಲ್ಲಿ ನಾವೆಲ್ಲರೂ ಮಂಜುನಾಥ ಸ್ವಾಮಿಯ ಭಕ್ತಾದಿಗಳ ಒಂದು ಸಮ್ಮುಖದಲ್ಲಿ ಇವತ್ತು ನಮ್ಮ ಸಿರಾ ನಗರದಲ್ಲಿ ಒಂದು ಮನವಿ ಪತ್ರ ಸಲ್ಲಿಸಕ್ಕೆ ನಾವೆಲ್ಲರೂ ಹೊರಟಿದ್ದೀವಿ. ಈ ಮನವಿ ಪತ್ರ ಸಲ್ಲಿಸತಕ್ಕಂತ ನಮ್ಮ ಈ ಹೋರಾಟದಲ್ಲಿ ಭಾಗಿಯಾಗಿ ಜೀನಿ ಕುಡೀರಿ, ಆರೋಗ್ಯವಾಗಿರಿ. ಜೀನಿ ಇದ್ದಲ್ಲಿ ಅನಾರೋಗ್ಯದ ಮಾತೆಲ್ಲಿ. ಭಾಗಿಯಾಗಿರ್ತಕ್ಕಂಥ ನಮ್ಮ ಶಾಸಕರಾಗಿರ್ತ ಚಿದಾನಂದ ಗೌಡ್ರೆ, ನಮ್ಮ ಮಂಡಲ ಅಧ್ಯಕ್ಷಗಳಾಗಿರ್ತಕ್ಕಂಥ ಗಿರಿಧರ್ ಮತ್ತು ಪಟೇಲರಣ್ಣವರೇ, ಮಹಿಳಾ ಮೋರ್ಚಾ ಜಿಲ್ಲಾ ಅಧ್ಯಕ್ಷ ಆಗಿರ್ತಕ್ಕಂಥ ಉಮಾ ಅವರೇ, ಪ್ರತಾಪ್ ಅವರೇ, ರಾಮಕೃಷ್ಣ ಅವರೇ, ಪದ್ಮಾ ಅವರೇ ಮತ್ತು ಎಲ್ಲ ನಮ್ಮ ಪಕ್ಷದ ಪದಾಧಿಕಾರಿ ಬಂಧುಗಳೇ ಮತ್ತು ಧರ್ಮಸ್ಥಳ ಕ್ಷೇತ್ರ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳೇ ಮತ್ತು ಹಿಂದೂ ಜಾಗರಣ ವೇದಿಕೆ ಎಲ್ಲ ಪದಾಧಿಕಾರಿ ಬಂಧುಗಳೇ ಮತ್ತು ರೈತ ಸಂಘದ ಪದಾಧಿಕಾರಿಗಳು ಬಂಧುಗಳು, ಈಗಾಗಲೇ ಎಲ್ಲ ಕೂಲಂಕುಷವಾಗಿ ಚಿದಾನಂದ ಗೌಡರು ಮಾತಾಡಿದ್ದಾರೆ. ಯಾಕೆಂದ್ರೆ ಸರ್ಕಾರದ ಬಗ್ಗೆ, ಸರ್ಕಾರ ಏನು ನಿಲುವು ತಗೊಂಡಿತ್ತೋ SIT ರಚನೆ ಮಾಡಿ ಈಗ ಅವ್ರಿಗೆ ತಬ್ಬಿಬ್ಬಾಗ್ಬಿಟ್ಟೈತೆ. SIT ರಚನೆ ಮಾಡ್ಬಿಟ್ಟು ಅವ್ರಿಗೆ, ಯಾಕಂದ್ರೆ ಅವ್ರಿಗೆ ಯಾವುದೇ ತರ ಒಂದು ಉತ್ತರ ಸಿಕ್ಕಿಲ್ಲ ಸರ್ಕಾರಕ್ಕೆ. ನಾವು SIT ರಚನೆ ಮಾಡಿ ಅಂತ ಹೇಳಿ ನಾವು ವಿರೋಧ ಪಕ್ಷದ ಭಾರತೀಯ ಜನತಾ ಪಾರ್ಟಿಯರಾಗ್ಲಿ, ನಮ್ಮ ಮಿತ್ರ ಪಕ್ಷ JDS ಆಗ್ಲಿ ಮತ್ತು ಯಾವುದೇ ಹೋರಾಟದ ಪದಾಧಿಕಾರಿಗಳು ಸರ್ಕಾರ ಕೇಳಿರ್ಲಿಲ್ಲ. ಏನೋ ಒಂದು ಕೆಟ್ಟ ಸುದ್ದಿಯನ್ನು ತರಬೇಕು, ಮಂಜುನಾಥಕ್ಕೆ ಆ ಧರ್ಮಸ್ಥಳಕ್ಕೆ ಒಂದು ಕೆಟ್ಟ ಹೆಸರು ತರಬೇಕಂತ ಹೇಳಿ ಇವತ್ತು ಸರ್ಕಾರ ಒಂದು ಕೆಟ್ಟ ಹೆಜ್ಜೆ ಇಟ್ಟು ಇವತ್ತು ಅದೇ ತಲೆ ತಗ್ಗಿಸುವಂತ ಪರಿಸ್ಥಿತಿ ಇವತ್ತು ಇಲ್ಲಿ ಬಂದಿದೆ. ನಿಮ್ಗೆಲ್ರೂ ಗೊತ್ತಿದೆ, ಅಮಾಯಕರ ಬಗ್ಗೆ ಚಿದಾನಂದ ಗೌಡರು ಮಾತಾಡಿದ್ರು, ನಿಮ್ಗೆಲ್ರೂ ಹೇಳಿದ್ದಾರೆ. ಮುಸ್ಕಾಕೊಂಡ್ಬಿಟ್ಟು ನಾನು 13 ದಳ ಜಾಗ ತೋರಿಸ್ತೀನಿ, ಅದು ತೋರಿಸ್ತೀನಿ ಅಂತ ಹೇಳಿ ಇವತ್ತು ಅವ್ರನ್ನೇ ಅರೆಸ್ಟ್ ಮಾಡಿ ಇವತ್ತು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ಅಮಾಯಕರಿಗೆ. ಯಾಕೆ? ಅದಕ್ಕೆಲ್ಲ ಬೆಂಬಲ ನಿಂತಿರ್ತಕ್ಕಂಥದ್ದು ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅದಕ್ಕೆ ಪಟಾಭ ಹಿತಾಸಕ್ತಿಯಾಗಿರ್ತಕ್ಕಂಥ ವ್ಯಕ್ತಿಗಳು. ಈಗಾಗಲೇ ನೋಡಿದ್ರೆ ನಿನ್ನೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆಗಿರ್ತಕ್ಕ BL ಸಂತೋಷರ ಬಗ್ಗೆ ಆಗಿರ್ಬೋದು ಮತ್ತು ನಮ್ಮ ಮುಖಂಡರಾಗಿರ್ತಕ್ಕಂಥ ಸುರಾನವರು ಇರ್ಬೋದು, ನಮ್ಮ ಪಕ್ಷದ ರಾಷ್ಟ್ರೀಯ ಮಹಿಳಾ ಮೋರ್ಚಾ ಪದಾಧಿಕಾರಿಗಳ ಬಗ್ಗೆ, ಅವನ್ ಯಾರ ತಿಮ್ಮರೋಡಿ ಅಂತ ಒಬ್ಬ ವ್ಯಕ್ತಿ, ಅವನು ನಾನು ಹಿಂದೂ ಜಾಗೃತಿ ಅಂತ ಹೇಳಿ ನಮ್ಮ ಪಕ್ಷದ ಪದಾಧಿಕಾರಿಗಳನ್ನ ಇವತ್ತು ಅವಮಾನ ಮಾಡಿದ್ದಾರೆ. ನೀವು ಸೌಜನ್ಯ ಪ್ರಕಾರ ಹೋರಾಡಿರೋ ನಮ್ಗೆ ಅಭ್ಯಂತರ ಇಲ್ಲ, ನಾವ್ ಯಾವತ್ತೂ ನ್ಯಾಯದ ಪರ ನಿಂತಿದ್ದೀವಿ. ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು. ಸೌಜನ್ಯ ಪ್ರಕರಣ ಇಲ್ಲಿಗೆ ಎಷ್ಟು ವರ್ಷ? 13 ವರ್ಷ ಇಲ್ಲಿ ಹಾಗೆ. ಇಲ್ಲಿವರೆಗೂ ಶಿರೋಡಿ ಏನು ಮಾಡ್ತಿದ್ದ? ಅವನಾರ ಮಟ್ಟನವರು ಅವ್ರೇನ್ ಮಾಡ್ತಿದ್ದ? ಇಲ್ಲಿ ಸರ್ಕಾರ ರಚನೆ ಮಾಡ್ತಕ್ಕಂಥ ಇವ್ರು ಸರ್ಕಾರದಲ್ಲಿ ಅಧಿಕಾರ ಮಾಡ್ತಿದಾರಲ್ಲ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಅವ್ರೇನ್ ಮಾಡ್ತಿದ್ರು? ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ 5 ವರ್ಷ ಮಾಡಿದ್ರು, ಈಗ 5 ವರ್ಷ ಅಧಿಕಾರ ಮಾಡ್ತಾ ಇದ್ದಾರೆ ಅವರು. ಇಷ್ಟೆಲ್ಲ 13 ವರ್ಷ ಆದ್ಮೇಲೆ ಈಗ ತಗೊಳ್ಬೇಕಾದ್ರೆ ಇದಕ್ಕೆ ಆ ಧರ್ಮಸ್ಥಳಕ್ಕೆ ಒಂದು ಕೆಟ್ಟ ಹೆಸರು ತರಬೇಕಂತ ಹೇಳಿ ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಮತ್ತು ಪಡಪರ ನೇರವಾಗಿ ಖಂಡನೆ ಮಾಡ್ತೀವಿ. ಯಾಕೆಂದ್ರೆ ಅವನು ಶಿರೋಡಿ ಅಂತ ವ್ಯಕ್ತಿ, ತಿಮ್ಮೋರಡಿ ಒಬ್ಬ ವ್ಯಕ್ತಿ ನಮ್ಮ ಪಕ್ಷದ ಪದಾಧಿಕಾರಿ ಮಾತಾಡ್ತಾನೆ. ಅವನು ನಾನು ಹಿಂದೂ ಜಾಗರಣೆಗೆ ಇದ್ದೆ ಅಂತ ಹೇಳ್ತಾ ಇದ್ದಾನೆ. ಅವನು ಹಿಂದೂ ಜಾಗರಣೆಗೆ ಇದ್ದಾಗ ಯಾಕೆ ಹೋರಾಟ ಮಾಡಲಿಲ್ಲ? ಅವನು 13 ವರ್ಷದಾಗ ಏನ್ ಮಾಡ್ಕೊಂಡಿದ್ದ ಅವನು? ಈಗ ಯಾಕೆ ಹೊರಗೆ ಬರಬೇಕು ಅವನು? ಇದಕ್ಕೆಲ್ಲ ನ್ಯಾಯ ಸಿಗ್ಬೇಕಾದ್ರೆ
ಮತ್ತೆ ಏನು SIT ರಚನೆ ಮಾಡಿರ್ತಕ್ಕಂತ ನಮ್ಮ ಪಕ್ಷ ಯಾವಾಗ ಸ್ವಾಗತ ಮಾಡ್ತೋ ಆ SIT ಅವರು ಅದನ್ನ ಈಚೆಗೆ ತೆಗಿಬೇಕು, ಕೂಲಂಕೋಶವಾಗಿ ಇರತಕ್ಕಂತ ಆ ಮಾಹಿತಿನ ಈಚೆಗೆ ತೆಗಿಬೇಕು ಅವರು. ಇಲ್ಲ ಅಂತಂದ್ರೆ ನಮ್ಮ ಮುಂದಿನ ದಿನಗಳಲ್ಲಿ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ಪಕ್ಷದ ಪದಾಧಿಕಾರಿಗಳು, ನಮ್ಮ ಎಲ್ಲಾ ಶಾಸಕ ಮಿತ್ರರು ಇವತ್ತು ಧರ್ಮಸ್ಥಳಕ್ಕೆ ಹೋಗಿ ಬೆಂಬಲವನ್ನು ಕೊಟ್ಟು ಬಂದಿದ್ದಾರೆ ಅವ್ರಿಗೆಲ್ಲರಿಗೂ. ಅದಕ್ಕೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ನಾವು ಧರ್ಮಸ್ಥಳ ಪರವಾಗಿ ಮತ್ತು ಸೌಜನ್ಯವೂ ಪರವಾಗಿರ್ತೀವಿ. ಸೌಜನ್ಯಕ್ಕೆ ಅನ್ಯಾಯ ಆಗ್ಬಾರ್ದು. ಯಾಕಂದ್ರೆ ಅವಳು ನಮ್ಮ ತಂಗಿ ಹೆಣ್ಮಗಳು, ಅವ್ರ ಪರವಾಗಿ ನಾವು ಯಾವತ್ತೂ ಹೋರಾಟ ಮಾಡ್ತೀವಿ. ಭಾರತೀಯ ಜನತಾ ಪಾರ್ಟಿ ಯಾವಾಗ ಸೌಜನ್ಯ ಪರವಾಗಿ ಇಟ್ಟೇ ಇರುತ್ತದೆ. ಇವನ್ ಯಾರ ತಿಮ್ಮಾರೆಡ್ಡಿ ಅಮ್ಮ ಅವನು ಹೇಳಿದ ಪ್ರಕಾರ ನಾವೇನು ಇವತ್ತಿಲ್ಲ. ಈಗಾಗಲೇ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸೌಜನ್ಯ ಹೋರಾಟ ಮಾಡಿದ್ದೇವೆ. ಅದೆಲ್ಲರೂ ಜ್ಞಾಪಿಸ್ಕೋಬೇಕಾಗುತ್ತೆ. ಅದು ನಾನು ಮನವಿ ಮಾಡ್ಕೊಳ್ತೀನಿ. ಇವತ್ತು ಏನು ನಮ್ಮ ಸಿರಾ ನಗರದಲ್ಲಿ ನಾವು ಏನು ಜಾಥಾವನ್ನು ಹಮ್ಮಿಕೊಂಡಿದ್ವಿ, ಇವತ್ತು ಆಸರು ಮನವಿ ಪಕ್ಷಿ ನಾವ್ ಯಾವಾಗಲೂ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಸನ್ನಿಧಿಗೆ ನಾವೆಲ್ಲರೂ ಭಕ್ತರು. ಆ ಸ್ವಾಮಿಗೆ ನಾವೆಲ್ಲರೂ ಶಿರಾಸ ನಂಬಿಸಿ ನಾವೆಲ್ಲರೂ ತಲೆ ಬಾಗಿಸ್ತೀವಿ. ಮತ್ತು ಸತ್ಯ ಹೊರಗೆ ಬರ್ಲಿ, ನಾವೇನು ಅನ್ಯಾಯ ಇಲ್ಲ, ಅನ್ಯಾಯ ಯಾರೂ ಆಗಬಾರ್ದು. ಸತ್ಯ ಹೊರಗೆ ಬೇಕಾದ್ರೆ ಹೋರಾಟ ಮಾಡ್ಲಿ. ನಾವು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಮಂಜುನಾಥ ಸ್ವಾಮಿ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಗೆ ನಮ್ಮ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳಿ ಈ ಮೂಲಕ ನಾನು ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.